ಇತ್ರಿ ಅದಕ್ಕೆ ಎಲ್ಲ ನಿಮ್ಮ ಸಂಬಂಧಿಕರೆಲ್ಲ ಗಂಧಿ ಮುಗಿಸ್ಕೊಂಬಂದಿರಿ. ಈಗ ನಿಮ್ದ ಲಾಸ್ಟ್ ಹೋಗೈತ್ರಿ. ಈಗ ನನಗೊಂದು ಚೂರು ಮಾಹಿತಿ ಕೊಡ್ಬೇಕ್ರಿ. ಸರ್ಕಾರಿ ಕೆಲಸ ಮಾಡಬೇಕು. ನಿಮ್ಮ ಹೆಸರೇನ್ರಿ? ಶಂಕರ ಸ್ವಲ್ಪ ಅಮರ್ ಶೆಟ್ಟಿ. ಮಕ್ಕಳು ಎಷ್ಟು? ಗಂಡ ಎಷ್ಟು? ಹೆಣ್ಣು ಎಷ್ಟು? ಒಬ್ಬ ಗಂಡು ಮರಿ. ನಿಮ್ಮದೆಲ್ಲ ನಿಮ್ಮ ಅಂತಂಬ್ರೆಲ್ಲ ಜಾತಿ ಎಲ್ಲ ಹೇಳ್ಯಾರಿ. ಅದ್ರ ಹಿಂಗಾಗಿ ಜಾತಿ ಐತಿ ನಿಮ್ದು ಬರ್ಕೊಂಡಿದ್ದೇನ್ರಿ. ಥ್ಯಾಂಕ್ಸ್ ಸಾಕ. ಮುಂದಿನ ವರ್ಷ ಏನಿರ್ತೈತೆ ಅಂದ್ರೆ ಪೂರ್ತಿ ಸಮಗ್ರವಾಗಿ ಮಾಹಿತಿ ತಗೋತಾರೆ. ಈ ವರ್ಷ ಈ ಸಲ ಏನು ಮಾಡಿದೆ ಅಂದ್ರೆ ನಿಮ್ಮ ಮನೆ ಎಲ್ಲೈತಿ, ನಿಮ್ಮ ಮನೆಯಾಗ ಎಷ್ಟು ಜನ ಇದೀರಿ, ನಿಮ್ಮ ಮನೆ ಅಂತ ರೀತಿ ಎಲ್ಲ ನೋಡ್ಕೊಂಡ್ರೆ ನಾವು ಮತ್ತು ಇದೇ ಏರಿಯಾದಾಗ ಅಡ್ಡಾಡ್ತಾ ಅನುಕೂಲ. ನಿಮ್ಮ ಮನೆ 4 ಇಂಚಿಂದು ಸ್ಲ್ಯಾಬ್ ಚಿಂದು ಎಲ್ಲ ಮನೆ ಐತಿ. ನಿಮ್ಮ ಮನೆಯಾಗಂತೂ ಆ ಕಡೆ ಎಲ್ಲ ಜನ ಥರ ಎಲ್ಲ ಏನಿಲ್ಲ. ನಿಮ್ದೊಂದು ಕಾರಕ್ಕೆ ಅಡ್ಡಾಡ್ತಾರೆ, ಅದನ್ನು ನೋಡಿರ್ತೇವೆ ನಾವು ಊರಾಗ. ಹಿಂಗಾಗಿ ಎಲ್ಲ ಮಾಹಿತಿ ಬರ್ಕೊಂಡಿದ್ದೀನಿ. ಆಯ್ತು ಹೊಡಂಗಾರ ನಿಮ್ದೆಲ್ಲ ಹಾಕೊಂಡು ನಿಮ್ದಂತೂ ಹಿಂಗಾಗಿ ಜಾಸ್ತಿ ಇದೆ. ಆಯ್ತು ಏನಿಲ್ಲ. ನಿಮ್ಮ ಇಡೀ ಕಾಂಡದವರೆಲ್ಲ ಏನು ಬಿಡ್ಸಾರ ನಿಮ್ದು ಜಾತಿ ಅಂತೇಳಿ ಹಿಂಗಾಗ್ತೈತಿ. ಸ್ವಲ್ಪ ತೋರಿಸ್ತಾರೆ ಸರ್ ಏನೇನು ಬರೋದಿಲ್ಲ. ಏನು ತೋರ್ಸೋದೇನೈತ್ರಿ? ಹಿಂದೂ ಅಂತ ಇರ್ಲಿ ಸರ್ಕಾರಿ ನೋಡ್ಬೇಕಲ್ರಿ ಏನೇನು ಬರೋದ್ರಿ ಏನ ನೋಡೋದು ನೋಡ್ರಿ. ಸರ್ ಈಗ ಧರ್ಮದ ಕಾಲಂದಾಗ ಹಿಂದೂ ಅಂತ ಬರೋದೇನ್ರಿ? ಹೌದು, ಮತ್ತೆ ಎಲ್ಲಾರ್ದು ಹಿಂದೂ ಅಂತ ಹಾಕ್ತು. ಮತ್ತೆ ನಿಮ್ದೇನು ಹೊಸದು ಹೇಳಕತ್ತಿಲ್ಲ. ಇಲ್ರಿ, ನಾವು 12ನೇ ಶತಮಾನದಾಗ ಬಸವಣ್ಣವ್ರು ರಚನೆ ಮಾಡಿರುವಂತ ಲಿಂಗಾಯತ ಧರ್ಮದ ಪರಿಪಾಲಕರದೇವ್ರಿ. ನಮ್ದ ಧರ್ಮ ಲಿಂಗಾಯತ ಅಂತ ಹೇಳ್ತಾರೆ. ಆದ್ರೆ ನೀವು ಲಿಂಗಾಯತರ ನೀವಾಗ ಸಪ್ರೇಟ್ ಆಗತ್ತಿರಲ್ಲ. ಹೌದ್ರಿ. ಈಗ ನಮ್ಮ ಅವರೆಲ್ಲ ಹಾಕಿ ಬರ್ಸ್ಯಾರ, ನೀವು ನೋಡ್ರಿ ಹಿಂಗೆ ಬರ್ಸಾಕ್ತೀರಿ. ನಮ್ಮ ಭಾರತೀಯ ಇದು ಸಂವಿಧಾನದೊಳಗ್ರಿ ಆರ್ಟಿಕಲ್ 25ರಿಂದ 28 ಮಟ್ಟ ರೀ. ಅದ್ರಾಗ ಏನ್ ಹೇಳ್ಯಾರಂದ್ರಿ, ರೈಟ್ ಟು ರಿಲಿಜನ್ ಐತ್ರಿ. ನಾವು ಯಾವ ಬೇಕಾದ ಧರ್ಮ ಪರಿಪಾಲನೆ ಮಾಡ್ಬೋದು, ಯಾವ ಬೇಕಾದ ಧರ್ಮ ಇದನ್ನ ಮಾಡ್ಬೋದು. ಸೊ ಅದು ನಮ್ದು ಹಕ್ಕು ಐತ್ರಿ. ಹಾಗಾಗಿ 12ನೇ ಶತಮಾನದಾಗ ನಮ್ಮ ಬಸವಣ್ಣವ್ರಿ ಕ್ರಾಂತಿಕಾರಕ ಮತ್ತು ಇದ್ರ ವಿಚಾರವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿ ವಚನ ಸಾಹಿತ್ಯ ಹಾಕಿಕೊಟ್ಟ ನಮ್ಗ ಧರ್ಮ ಹಾಕಿಕೊಟ್ಟಾಗ ನಾವು ಆ ಧರ್ಮ ಪರಿಪಾಲನೆ ಮಾಡತ್ತೇವ್ರಿ. ಈಗ ನೀವು ಲಿಂಗಾಯತ ಅಂತಲೇ ಬರಿಬೇಕ್ರಿ, ಹಿಂದೂ ಅಂತ ಬರೆಯಂಗಿಲ್ರಿ. ಹಾಗಾದ್ರೆ ಈಗ ಆಪ್ಷನ್ వచ్చిದ ತಕ್ಷಣ ನಿಮ್ದು ಲಿಂಗಾಯತ ಅಂತ ಎಲ್ಲಿ ತೋರ್ಸೈತೆ ಅನ್ನೋದೊಂದು ಕೇಳಿ ನಾವು ಇಲ್ಲಿ ಕೊಡ್ರಲ್ಲ ಹೇಳ್ತೇನ್ರಿ. ಇಲ್ಲಿ ನೋಡ್ರಿ ಇಲ್ರಿ, ಅದರ್ ಅಂತೇಳಿ ಸೆಲೆಕ್ಟ್ ಮಾಡ್ರಿ. ಅಲ್ಲೇ ಒಂದ್ ಎಕ್ಸ್ಟ್ರಾ ಕಾಲಮ್ ಬರ್ತೈತ್ರಿ, ಅದ್ರೊಳಗ ಲಿಂಗಾಯತ ಅಂತ ಬರೀರಿ. ಅಲ್ಲೇ ಅದ್ರೊಳಗ ಹಿಂದೂ ಕ್ರಿಶ್ಚಿಯನ್ ಹೆಂಗ್ ಅದಾವಲ್ರಿ ಹಂಗ ಒಂದ್ ಅದರ್ಸ್ ಅಂತ ಇರ್ತೈತ್ರಿ. ಅದರ್ಸ್ ಸೆಲೆಕ್ಟ್ ಮಾಡ್ರಿ. ಅಲ್ಲಿ ಒಂದ್ ಎಕ್ಸ್ಟ್ರಾ ಕಾಲಮ್ ಆಡ್ ಆಗೈತ್ರಿ, ಅದನ್ನ ಟೈಪ್ ಮಾಡ್ರಿ. 5 ಐತೆ. ನನಗೂ ಗೊತ್ತಿರಕ್ಕಿಲ್ರಿ. ಮತ್ತೆ ಯಾರು ಬರ್ಸವ್ರೆಲ್ಲ ಅನ್ಕೊಂಡಾಗ ಮತ್ತೆ ನಿಮ್ದ ಒಂದು ಮನೆ ಹೊಸದಾಗಿ ಬರ್ದಾಗ ನೀವು ಹೇಗೆ ಚಲೋ ಮಾಡ್ರಿ. ನಾ ಮುಂದಿನ ನಿಮ್ಮ ಎಲ್ಲ ಫ್ಯಾಮಿಲಿಗಳು ಮುಂದಿನ ಏನೇನು ಬರ್ತಾವಲ್ಲ ಅವಕ್ಕೆಲ್ಲ ಇದೇ ತರ ಅಂತ ಇದ್ರೆ ಬರ್ದ ಅದ್ರ ಮುಂದೆ ಏನು ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರ್ತದೆ. ಮನೆಗೆ ಹೋಗಿ ಹಾಕ್ತಂತ ನೋಡ್ರಿ. ನಿಮ್ ಮುಂದೆ ಓಕೆ ಕೊಡ್ತೇವೆ ನೋಡ್ರಿ. ಸಬ್ಮಿಟ್ ಕೊಟ್ಟು ನೋಡ್ರಿ. ಸಬ್ಮಿಟ್ ಕೊಡ್ಬೇಡ. ಅದ ಲಿಂಗಾಯತ ಸ್ಪೆಲ್ಲಿಂಗ್ ಒಂದ್ ಸ್ವಲ್ಪ ಹೆಚ್ಚ ಕಮ್ಮಿ ಆದ್ರೂ ಎಲ್ಲಾ ಜನಗಣತಿ ತಪ್ಪತ್ರಿ. ಎಲ್ಲ TH ಅಲ್ರಿ ಸರ್, ಎಲ್ಲಾ NGAYAT ಅಷ್ಟರಿ. ಯಾಕೆ ಗೊತ್ತಾ? ಲಿಂಗಾಯತ ಅದು ಯುನಿಕ್ ಆಗಿರ್ಬೇಕಂದ್ರ T ಅಷ್ಟರಿ, TH ಅಲ್ರಿ. TH ಹಾಕ್ರ ಮತ್ತ ಅದು ಎಲ್ಲಾ ಲೆಸ್ ತಪ್ಪತ್ರಿ. ಒಂದ್ ಅಕ್ಷರ ಬದಲ್ ಮಾಡಂಗಿಲ್ಲ. ಬದಲ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ನೋಡ್ರಿ ಬರ್ದಾರ ಕರೆಕ್ಟ್. ಈಗ ಕರೆಕ್ಟ್ ಆತ್ ನೋಡ್ರಿ. ಈ ಸಬ್ಮಿಟ್ ಕೊಡ್ಬೋದಾ? ಹಾ ಸಬ್ಮಿಟ್ ಕೊಡ್ರಿ. ನಿಮ್ಮ ಯಜಮಾನ್ರು ತೋರಿಸ್ರಿ. ಕೊಡ್ರಿ ಎಲ್ಲ ಚೆಕ್ ಮಾಡೋದು. ರಿಲಿಜನ್ ಒಳಗ ಅದರ ಹಾಕಿ ಸಪ್ರೇಟ್ ಕಾಲಮ್ ಬಂದ್ಮೇಲೆ ಲಿಂಗಾಯತ ಅಂತ ಬರಿಬೇಕು. ನೀವು ದೊಡ್ಡ ಅಭಿಮಾನಿದಪ್ಪ. ಮನೆಯಾಗ ಎಷ್ಟು ಜನ ಇದ್ದಾರೆ ಅನ್ನೋದು ಮಾಹಿತಿ ಕೊಡ್ಲಿಲ್ಲ. ದನಗಳು ಎಷ್ಟದಾವ ಅನ್ನೋದು ಮಾಹಿತಿ ಹೇಳಿಲ್ಲ. ಕಾರ್ ಎಷ್ಟೈತೆ ಅನ್ನೋದು ಮಾಹಿತಿ ಇಲ್ಲ. ಆದ್ರೆ ನೀವು ಧರ್ಮದ ಬಗ್ಗೆ ಎಷ್ಟು ಚಂದ ಅಭಿಮಾನ ಇಟ್ಕೊಂಡ ನೀವು ಹಂಗೆ ಜಾಗೃತ ಆಗಿದ್ದೀರಿ. ಹಂಗೆ ನಿಮ್ಮ ಮನ್ಯಾಗಿನವರು ಎಲ್ಲರೂ ಆದರಂದ್ರೆ ಒಂದು ಬಸವ ಧರ್ಮಕ್ಕೆ ಒಂದು ಹೊಸ ನೆಲೆ ಕೊಂಡ್ಕೊಳಕ್ ಸಾಧ್ಯತೆ. ನನಗೂ ಗೊತ್ತಿರಕ್ಕಿಲ್ರಿ. ಥ್ಯಾಂಕ್ಸ್ ಕೊಡಿದ್ರೆ ಹೆಂಗ್ರಿ?
ಥ್ಯಾಂಕ್ಸ್ ಫಾರ್ ಕೈಂಡ್ ಇನ್ಫಾರ್ಮೇಶನ್ ಬಂದಾಗ ನನಗೂ ಗೊತ್ತಿರಕ್ಕಿಲ್ಲ ನೋಡ್ರಿ ನೀವು ಹಾಂ ಧರ್ಮ ಲಿಂಗಾಯತ್ರಿ ಹಾಂ ಜಾತಿ ನೀವು ಯಾವ ಬೇಕಾದ್ರೆ ಬರ್ತೀರಿ ನಿಮ್ದು ಯಾವ ಏನು ತೊಂದರೆ ಇಲ್ಲ ಅದೊಂದು ಎರಡು ಮಾಡ್ಸಿ ಲಿಂಗಾಯತ ಬರ್ಸಿರೋ ಒಳ್ಳೇದ್ರಿ ನಿಮ್ಮ ಉಪಜಾತಿಗಳು ಬೇಕಾದ್ರೆ ಬರ್ಸರ ಒಂದು ಎರಡು ನಿಮ್ಮ ಕುಲಕಸುಬುಗಳು ನಿಮ್ಮ ಜಾತಿ ಅದು ಯಾವ್ದು ಬೇಕಾದಿರಲಿ ನಿಮ್ಮ ಧರ್ಮದ ಕಾರಣದಲ್ಲಿ ಮಾತ್ರ ಲಿಂಗಾಯತ ಅಂತ ಬರ್ತೀವಿ ಆಮೇಲೆ ಜಾತಿ ಅನ್ನೋಕ್ಕಿಂತ ಕಾಯಕ ಸೂಚಿಯಾಗಿರ್ತಕ್ಕಂಥ ಪದಗಳು ನೀವೇನಾರ ಅಭಿಮಾನದಿಂದ ಅದನ್ನು ಹೇಳ್ಕೊಡ್ರಿ ಏನು ತೊಂದರೆ ಇಲ್ಲ ಕಾಯಕ ಸೂಚಿಯಾಗಿರ್ತಕ್ಕಂಥ ನಿಮ್ಮ ಅಸ್ಮಿತೆ ನಿಮ್ಮ ಅಭಿಮಾನದ ಸಂಕೇತವಾಗಿ ಏನಾದರೂ ಬಳಸ್ಕೊಡಿ ಆದರೆ ಧರ್ಮದ ಕಾರಣದಲ್ಲಿ ಮಾತ್ರ ಲಿಂಗಾಯತ ಅಂತ ಬರ್ತದೆ ಅಂತ ಹೇಳಿದ್ರು